ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 19ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 20ನೇ ಅಧ್ಯಾಯವನ್ನು ಶುರು ಮಾಡೋಣ. ಡಾಕ್ಟರ್, ಬಿಲ್ ಎಷ್ಟಾಯಿತು? ದೊಡ್ಡ ಡಾಕ್ಟ್ರು ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂದರು. ಸುಲೋಚನಾ ಜೂನಿಯರ್ ಡಾಕ್ಟರ್ ಬಳಿ ಕೇಳಿದರು. ಬೆಡ್ ಹತ್ರ ಇರಿಮಾ, ಕಳಿಸ್ಕೊಡ್ತೀವಿ ಬಿಲ್ನ ಅಂದರು ಡಾಕ್ಟರ್. ಬಡವರು ಸಹ ನೋಡಿ ಬಿಲ್ ಮಾಡಿ, ಸುಲೋಚನಾ ಹೇಳಿದಾಗ, ಬಡವರು ಶ್ರೀಮಂತರು ನೋಡಿ ಬಿಲ್ ಮಾಡಲ್ಲಮ್ಮ, ಟ್ರೀಟ್ಮೆಂಟ್ ಏನು ಕೊಟ್ಟಿರ್ತೀವೋ ಅದ್ರ ಮೇಲೆ ಬಿಲ್ ಮಾಡೋದು, ನೋಡಿ ಮಾಡಿಕೊಡ್ತೀವಿ ಎಂದರು ಡಾಕ್ಟರ್. ಕೊಟ್ಟ ಬಿಲ್ನಲ್ಲಿ ಚೌಕಾಸಿ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೊರ ಬಂದಾಗ ನಿಟ್ಟುಸಿರು ಬಿಟ್ಟ ಸುಲೋಚನಾಳ ಕೋಪ ಈಗ ಪಾರ್ಥನ ಕಡೆ ತಿರುಗಿತ್ತು. ತಮ್ಮನ ಈ ಅವಸ್ಥೆಗೆ ಅವನೇ ಕಾರಣ ಎಂದು. ಗಿರೀಶ ಒಳಗೆ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದ. ಕೈಕಾಲು ತುಸು ನೆಟ್ಗಾಗ್ಲಿ ಅಂತ ತಾಳ್ಮೆ ತೆಗೆದುಕೊಂಡು ಕಾಯ್ತಾ ಇದ್ದ. ಆಟೋ ಹತ್ತಿ ಮನೆಗೆ ಬಂದು ತಲುಪಿದ್ರು. ಗಾಯನ ಪಾರ್ಥನ ಜೊತೆ ಹೋದ್ಮೇಲೆ ಸುಲೋಚನಾ ಅತ್ತೆಗೆ ಹೆದರೋದು ಕಡಿಮೆ ಆಗಿತ್ತು. ದಾಮೋದರರಂತೂ ಮೊದಲಿನಂತೆಯೇ ಕೈಲಾದಷ್ಟು ಕೆಲಸ, ಹೊಟ್ಟೆ ಹಿಡಿದಷ್ಟು ಊಟ ಮಾಡಿಕೊಂಡು ಇರ್ತಾಯಿದ್ರು. ಗಿರೀಶನನ್ನು ಕರ್ಕೊಂಡು ಬಂದು ರೂಮಿಗೆ ಮಲಗಿಸಿ ಅಡುಗೆ ಮನೆಗೆ ಬಂದರು ಸುಲೋಚನಾ. ಬರೀ ಕಿವಿಯಲ್ಲಿ ಇದ್ದದ್ದನ್ನು ನೋಡಿ ಸರ್ವಮ್ಮ ಕೇಳಿದ್ರು. ನಿಮ್ಮ ಮುದ್ದಿನ ಮೊಮ್ಮಗಳು ಕೊಟ್ಟಿರೋ ಉಡುಗೊರೆ ಖಾಲಿ ಕಿವಿಲಿದ್ದೀನಿ ಕೊಂಕಾಡಿದರು ಸುಲೋಚನಾ. ಅವಳೇನೇ ಮಾಡಿದ್ಲು, ನಿನ್ನ ತಮ್ಮನಂಥ ಕಿರಾತಕನಿಂದ ಹೆಂಗೋ ತಪ್ಪಿಸ್ಕೊಂಡ್ಲು ಬಿಡು ಎಂದರೆ, ತಿನ್ನೋದು ಅವನ ಮನೆ ಅನ್ನ, ಅವನನ್ನೇ ಕಿರಾತಕ ಅನ್ನೋದು ಇದ್ಯಾವ ನ್ಯಾಯ ಅತ್ತೆ? ನಮ್ಮ ತವ್ರ ಮನೆ ಇಲ್ಲದೇ ಇದ್ದರೆ ಮರದ ಕೆಳಗಡೆ ಮಲ್ಕೋಬೇಕಿತ್ತು ಅಂದರು ಸುಲೋಚನಾ. ಇದೊಂದು ಬಾರಿ ಹೇಳ್ತೀಯ ಕಣೆ ನೀನು. ತವ್ರ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗದೆ ತಮ್ಮನ ನೆಪ ಹೇಳ್ಕೊಂಡು ಇಲ್ಲೇ ಉಳ್ಕೊಂಡೆ. ಅತ್ತೆ ಮನೇಲಿ ಬಾಳೋ ಯೋಗ್ಯತೆ ಇಲ್ದೋಳು ಸರ್ವಮ್ಮ ತಾನೇನು ಕಮ್ಮಿ ಎಂಬಂತೆ ಹೇಳಿದರು. ಏನು ಕಮ್ಮಿ, ಎಲ್ಲ ಜಾಸ್ತಿನೇ ಇತ್ತು. ಕೈಗೊಬ್ರು ಕಾಲ್ಗೊಬ್ರು ಆಳು. ಬೆಳ್ಳಿ ಬಂಗಾರ ಖಜಾನೆ ತುಂಬಿತ್ತು. ದವಸ ಧಾನ್ಯಗಳು ಉಗ್ರಾಣದಲ್ಲಿ ಹುಳ್ತು ಕೊಳತಾಗ್ತಿತ್ತು. ರಾಜವೈಭೋಗ. ಗಂಡನ ಮನೆಯ ಬಡತನವನ್ನು ಎತ್ತಿ ಆಡಿಸಿದ್ಲು ಸುಲೋಚನಾ. ಹಾಳಾದವಳೆ, ಏನೇ ಬಂದಿರೋದು ನಿನಗೆ? ನಿನ್ನ ಕಟ್ಕೊಳ್ಳೋಕೆ ಯಾರೂ ದಿಕ್ಕಿರಲಿಲ್ಲ, ನನ್ನ ಮಗ ಬಾಳ್ಕೊಟ್ಟ, ಮರಿಬೇಡ ಕಣೆ ಮನೆ ಹಾಳಿ ಅಂದರು ಸರ್ವಮ್ಮ. ಹೊತ್ತೊತ್ತಿಗೆ ಬೇಯಿಸಾಕ್ತೀನಲ್ಲ, ತಿಂದು ನಾಲ್ಗೆ ಉದ್ದಾಗಿದೆ ಎನ್ನುತ್ತಲೇ ಅಡುಗೆ ಮನೆ ಕೆಲಸ ಮುಂದುವರಿಸಿದ್ರು ಸುಲೋಚನಾ. ನನ್ನದೇನು ಮುದಿ ಜೀವ, ಈಗ ಬಾ ಅಂದರೆ ಹೋಗ್ತಿರ್ಬೇಕು. ಮೊಮ್ಮಗಳು ಈ ಕಟುಕನ ಕೈನಿಂದ ಪಾರಾದ್ಲಲ್ಲ, ಅಷ್ಟೇ ಸಾಕು ಎಂದುಕೊಂಡರು ಸರ್ವಮ್ಮ. ಗಿರೀಶನನ್ನು ನೋಡಲು ಅವನ ಬಲಗೈ ಬಂಟರಾದ ನಿಂಗ ಮತ್ತೆ ಸಿದ್ಧ ಬಂದರು. ಅಣ್ಣ, ನೀನು ಹುಷಾರಾಗಣ್ಣ, ಬೆಂಗಳೂರಿಗೆ ಹೋಗಿ ಯಾವ ಮೂಲೆಯಲ್ಲಿದ್ರೂ ಹುಡುಕೊಂಡು ಬರೋಣ ಎಂದರು. ಇರುಲ್ಲ ವಸಿ, ಇನ್ನೊಂದು 15 ದಿನ ನಾನು ಎದ್ದು ಓಡಾಡೋ ಹಂಗಾಗಲಿ ಸಾಕು. ಅವಳು ಆ ಪ್ಯಾಟೆಗೆ ಮಕ್ಕಳಾಗಿ ಮಲಗಿದ್ರು ಎತ್ತಾಕೊಂಡು ಬಂದು ಅವಳು ಕುತ್ತಿಗೆಗೆ ತಾಳಿ ಕಟ್ಟಾಕಿ ಮೊದಲು ಸೋಬ್ನಾನ ಮಾಡಿಕೊಂಡು ಆಮೇಲೆ ತಾಳಿ ಕಟ್ತೀನಿ ಎಂದ ಗಿರೀಶ. ಸ್ವರ್ಣನ ಮೊಬೈಲ್ಗೆ ಎಷ್ಟು ಕಾಲ್ ಮಾಡಿದರೂ ಸ್ವಿಚ್ ಆಫ್ ಬರ್ತಾ ಇದ್ದಾಗ ಅಮೋಘ್ಗೆ ಬೇಸರ ಆಗಿತ್ತು. ಇದೇನಿವರು ಕಾಲೇಜ್ಗೂ ಬಂದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಆರೋಗ್ಯವಾಗಿದ್ದಾರಾ? ಅವ್ರ ಫ್ರೆಂಡ್ ಬಂದಿಲ್ಲ, ಕೇಳೋಣ ಅಂದ್ಕೊಂಡ್ರೆ ಎಂದುಕೊಳ್ಳುತ್ತಲೇ ಗುಳಿ ಕೆನ್ನೆಯ ಬಟ್ಟಲು ಕಂಗಳ ಚೆಲುವೆಯನ್ನು ನೆನಪು ಮಾಡಿಕೊಂಡ. ಈಗೀಗ ಮನಸ್ಸು ಅವಳ ಸಾಮೀಪ್ಯವನ್ನು ಬಯಸ್ತಾ ಇತ್ತು. ಅವಳ ವಟಗುಟ್ಟುವ ಮಾತಿನ ಮಳೆಗೆ ಕಿವಿಯಾಗಲು ಹಾತೊರೆಯುತ್ತಿತ್ತು. ಶಿ ಈಸ್ ಟೋಟಲಿ ಡಿಫ್ರೆಂಟ್ ಕೈಂಡ್. ನನ್ನ ಥಾಟ್ಸ್ ಥಿಂಕಿಂಗ್ಗೆ ಪಕ್ಕಾ ಸೂಟ್ ಆಗ್ತಾಳೆ. ಅವಳಿಗೂ ಹೀಗೆ ಅನ್ನಿಸ್ತಾ ಇರುತ್ತಾ? ಅಮ್ಮ, ನೀನು ಇಷ್ಟು ದಿನ ಕಾಯ್ತಿದ್ದ ಸೊಸೆ ಪ್ಲೇಸ್ಗೆ ಇವಳೇ ಸೂಟಬಲ್ ಆಗೋಳು. ಆದಷ್ಟು ಬೇಗ ನಿನಗೆ ಪರಿಚಯ ಮಾಡಿಕೊಡ್ತೀನಿ ಎಂದು ಸ್ವರ್ಣಳ ಜೊತೆಗಿನ ಸೆಲ್ಫಿಯನ್ನು ಝೂಮ್ ಹಾಕಿ ನೋಡ್ತಾ ಇದ್ದ ಅಮೋಘ್. ಮನಸ್ಸಿನ ತುಂಬ ಸ್ವರ್ಣಳೆ ಆವಳಿಸ್ಕೊಂಡಿದ್ಲು. ಮಾಸ್ಟರ್ಸ್ ಲೆವೆಲ್ನಲ್ಲಿ ಪ್ರೊಫೆಸರ್ ಸ್ಟೂಡೆಂಟ್ಸ್ ಅನ್ನುವ ಅಂತರ ಮಿತಿ ಮೀರಿ ಸ್ನೇಹಿತರಂತೆ ಇರ್ತಾಯಿದ್ರು. ಲಕ್ಕೀಲಿ ಅಮೋಘ್ ವರ್ಕ್ ಮಾಡ್ತಾ ಇದ್ದ ಕಂಪನಿಯಲ್ಲೇ ಅಮೋಘ್ನ ರೆಫರೆನ್ಸ್ ಆಧಾರದ ಮೇಲೆ ಸ್ವರ್ಣಳಿಗೆ ಫಸ್ಟ್ ಇಯರ್ MBA ಮುಗಿದ ಮೇಲೆ ಇಂಟರ್ನ್ ಮಾಡಲು ಅವಕಾಶ ಸಿಕ್ಕಿತ್ತು. ಅದು ಅಮೋಘ್ ಟೀಮ್ನಲ್ಲಿಯೇ. 3 ತಿಂಗಳು ಸ್ವರ್ಣ ನನ್ನ ಜೊತೆಯೇ ಇರ್ತಾಳೆ. ಮನಸ್ಸು ಹಕ್ಕಿಯಂತೆ ಹಾರಾಡ್ತಾ ಇತ್ತು. ವಾಟ್ ಅಮೋಘ್, ಟೂ ಮಚ್ ಎಕ್ಸೈಟ್ ಆಗಿದ್ದೀರಾ? ಫಸ್ಟ್ ಟೈಮ್ ಯಾರಿಗೂ ರೆಫರೆನ್ಸ್ ಕೂಡ ಮಾಡಿದ್ದೀರಾ? ಇದು ತುಂಬ ಅದ್ಭುತಗಳಲ್ಲೊಂದು. ಏನು, ನೀವು ವೀಕೆಂಡ್ ಕ್ಲಾಸ್ ತಗೊಳ್ಳೋ ಕಾಲೇಜ್ ಸ್ಟೂಡೆಂಟಾ ಅಥವಾ ಲವ್ವಾ? ಸಹೋದ್ಯೋಗಿಗಳು ಛೇಡಿಸಿದಾಗ ನಸುನಕ್ಕ ಅಮೋಘ್. ಮೈಸೂರಿನಿಂದ ಬ್ರಹ್ಮಗಿರಿಗೆ ಹೊರಟವರ ಮನಸ್ಸಿನಲ್ಲಿ 100 ತಳಮಳಗಳು ತಾಂಡವವಾಡ್ತಾ ಇದ್ವು. ಅಮ್ಮ ತಾಯಿ ಭ್ರಮರಾಂಬ, ಇದೆಂಥ ಲೀಲೆ ನಿನ್ನದು?
ಪಾರ್ಥ ಯಾರು ಅಪರಿಚಿತ ಸ್ಥಳದವರು ಅಂದ್ಕೊಂಡಿದ್ರೆ ಅವರು ಕೂಡ ನಿನ್ನ ಸ್ಥಳದವರೇ. ಈ ಮದುವೆ ಹಿಂದೆ ಬೇರೇನಾದರೂ ಉದ್ದೇಶ ಇದೆಯಾ ತಾಯಿ? ಒಬ್ಬರ ಮೇಲೆ ಬೀಳೋ ಬೆಳಕು ಇಬ್ಬರ ಮೇಲೂ ಬಿದ್ದಿದೆ ಅಂದರೆ ವಿಶೇಷವಾದ ಕಾರಣ ಇದ್ದೇ ಇರುತ್ತೆ. ನಿನ್ನ ಲೀಲೆಗಳ ಅರ್ಥ ಮಾಡಿಕೊಳ್ಳಲಾಗದ ದಡ್ಡಿ ನಾನು. ನೀನೇ ನನಗೆ ಅರ್ಥ ಆಗೋ ಹಾಗೆ ತಿಳಿಸು ಎಂದು ಗಾಯನ ಹೇಳ್ಕೊಳ್ತಾ ಇದ್ರೆ, ಅದೇ ಊರಿಗೆ ಹೋಗಿದ್ದೆ, ಆದರೆ ಇದೇ ನನ್ನೂರು, ಈ ಜನನೆಲ್ಲ ನಮ್ಮೂರು ಅಂತ ಅನ್ನಿಸ್ಲೇ ಇಲ್ವಲ್ಲ. ಅಪ್ಪ ಅಷ್ಟೊಂದು ಹೆಸರಿರೋ ವ್ಯಕ್ತಿನ? ಹಾಗಾದರೆ ಅವರ ಬಳಗದವರು ಇನ್ನೂ ಅದೇ ಊರಲ್ಲೇ ಇದ್ದಾರಾ? ಯಾವತ್ತೂ ಯಾವ ಜಾತ್ರೆಗೂ ಹೋಗದೆ ಇರೋ ನಾನು ಮೊದಲ ಬಾರಿ ಅಮ್ಮನವರ ಜಾತ್ರೆಗೆ ಹೋದೆ, ಬೇಡ್ಕೊಂಡೆ. ಇದೆಲ್ಲ ವಿಧಿಲಿಖಿತನಾ? ನಾನೇನು ಆಸ್ತಿಕನಲ್ಲ, ತಾಯಿ ದುಡಿಮೆನೇ ದೇವರು ಅಂತ ನಂಬಿರೋನು. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸು ಎಂದು ಮನಸ್ಸಿನಲ್ಲೇ ಬೇಡ್ಕೊಂಡು ಹೇಳಿದ್ದ ಪಾರ್ಥ. ತೇಜ ಮಧ್ಯದಾರಿಯಲ್ಲಿ ಇವರನ್ನು ಸಂಧಿಸಿದಾಗ ಅಲ್ಲಿಯೇ ಇದ್ದ ಎರಳಿಕಾಯಿ ಸೋಡಾ ಕುಡಿದರು. ಮೆಣಸು ಜೀರಿಗೆ ಪುಡಿ ಬೆರೆಸಿದ ಸೋಡಾ ಗಂಟಲ ಕಿರಿಕಿರಿ ಜೊತೆಗೆ ಮನಸ್ಸಿಗೂ ಆಹ್ಲಾದಕರವಾಗಿತ್ತು. ಪಾರ್ಥ, ನೀನು ಹೇಳಿದಾಗ ನನಗೂ ಶಾಕ್ ಆಯಿತು ಕಣೋ. ಅಮ್ಮನ ತವ್ರ ಮನೆ ಅದೇ ಊರಲ್ವಾ, ಅವರನ್ನೇ ಯಾಕೆ ಕೇಳಬಾರ್ದು ಅನ್ನಿಸ್ತು. ಬಟ್ ನಿನ್ನ ಒಂದು ಮಾತು ಕೇಳಿ ಆಮೇಲೆ ಕೇಳೋಣ ಅಂದ್ಕೊಂಡೆ. ತೇಜ ಹೇಳಿದಾಗ ತಲೆ ಎತ್ತಿ ಆಕಾಶವನ್ನೊಮ್ಮೆ ನೋಡಿ, ಮಗ, ಮೈಂಡ್ ಬ್ಲ್ಯಾಂಕ್ ಆಗೋಗಿದೆ ಕಣೋ, ಏನೂ ಹೊಳಿತಿಲ್ಲ. ನೋಡು, ನಿಮ್ಮಮ್ಮ ಅದೇ ಊರವ್ರಾ? ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೊಳಿಲೇ ಇಲ್ವಲ್ಲ. ಅಷ್ಟು ದೂರ ಹೋಗಿ ಅಲ್ಲಿ ಯಾರ್ಯಾರನ್ನೋ ಕೇಳೋದಕ್ಕಿಂತ ಇವರೇ ಬೆಟರ್. ನಡೀರಿ, ಬೆಂಗಳೂರಿಗೆ ಹೋಗೋಣ ಎಂದ ಪಾರ್ಥ. ಹೌದು, ಬಟ್ ಅವ್ರಿಗೆ ಗೊತ್ತಾ ಅಂತ ಕೇಳಿ ಒಂದು ಸಾರಿ ಕಾಲ್ ಮಾಡಿ ಎಂದಳು ಗಾಯನ. ತೇಜ ತನ್ನ ತಾಯಿ ಜಯಶೀಲಾರಿಗೆ ಕಾಲ್ ಮಾಡಿ ಅವರು ರಿಸೀವ್ ಮಾಡ್ತಾ ಇದ್ದ ಹಾಗೆ, ಅಮ್ಮ, ನಿಮಗೆ ನಿಮ್ಮ ಬ್ರಹ್ಮಗಿರಿಲಿ ಶ್ರೀಕಂಠಾಚಾರ್ ಅಂತ ಗೊತ್ತಾ ಎಂದು ಕೇಳಿದ. ಅವರ ಹೆಸರು ಕೇಳುತ್ತಲೇ ಮಿಂಚಿನ ಸಂಚಾರವಾದಂತಾಗಿ, ತೇಜ, ಈ ಹೆಸರು ನಿನ್ಗೆ ಯಾರೋ ಹೇಳಿದ್ದು ಎಂದರು. ಗೊತ್ತಾ ಹೇಳಮ್ಮ, ಆಮೇಲೆ ಹೇಳ್ತೀನಿ ಎಂದ ತೇಜ. ಒಡಲಾಳದಿಂದ ಉಸಿರು ನುಗ್ಗಿ ಬಂದಂತೆ ಹ್ಞೂ ಎಂದರು. ಹಾಗಾದರೆ ಅವ್ರ ಮಗಳು ಪ್ರಮೀಳಾ ಗೊತ್ತಾ ನಿನಗೆ ಎಂದಾಗ, ಪ್ರಮೀಳಾ ಗೊತ್ತಿಲ್ಲದೆ ಏನೋ, ಅವ್ರ ಮನೇಲಿ ಎಲ್ಲರೂ ಗೊತ್ತು, ನಾನು ಅವಳು ಬಾಲ್ಯದ ಗೆಳತಿಯರು ಎಂದರು ಜಯಶೀಲ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಸುತ್ತದ ಹಾಗಿದೆ ನಮ್ಮ ಕತೆ, ಮನೆಗೆ ಬರ್ತೀವಿರು ಎಂದು ಕರೆ ತುಂಡರಿಸಿದ ತೇಜ. ಸ್ಪೀಕರ್ ಆನ್ ಇದ್ದದ್ರಿಂದ ಗಾಯನ ಮತ್ತು ಪಾರ್ಥ ಕೂಡ ಅವರ ಬೆಂಗಳೂರಿಗೆ ಹೋಗೋದಾ? ಮೂವರು ಮುಖ ನೋಡಿಕೊಂಡು. ಹೀಗೆ ಮಾಡಿದರೆ ಹೇಗೆ ತೇಜ ಅಣ್ಣ? ಅಮ್ಮಂಗೆ ಪಾರ್ಥ ಅವ್ರ ಮನೆ ಹತ್ರ ಬರೋಕ್ಕೆ ಹೇಳೋದಾ? ಗಾಯನ ಸಲಹೆ ಇತ್ತಳು. ಹೌದು, ಏನಿದ್ರೂ ಮುಖಾಮುಖಿಯಾಗಿ ಆಗಲಿ, ತೇಜ ಆವೇಶದಿಂದ ಹೇಳ್ದ. ಇಲ್ಲ, ಮತ್ತೇನಾದರೂ ಸಮಸ್ಯೆ ಆದರೆ ಕಷ್ಟ. ಒಂದು ಕೆಲಸ ಮಾಡು ತೇಜ, ನಿಮ್ಮಮ್ಮಂಗೆ ಯಾವುದಾದ್ರೂ ಕಾರ್ ಬಾಡಿಗೆ ಮಾಡಿಕೊಂಡು ಬ್ರಹ್ಮಗಿರಿಗೆ ಬರೋಕೆ ಹೇಳು, ಇಲ್ಲ ಫ್ರೆಂಡ್ಸ್ ಯಾರಿಗಾದ್ರೂ ಕರ್ಕೊಂಡು ಬರೋಕೆ ಹೇಳು ಅಂದ ಪಾರ್ಥ. ಇದು ಬೆಸ್ಟ್ ಎಂದ ಗಾಯನ. ನಡೀರಿ, ನಾವು ಬ್ರಹ್ಮಗಿರಿಗೆ ಹೋಗೋಣ ಎಂದು ಕಾರ್ ಹತ್ತಿ ಕುಳಿತಳು. ತೇಜ ಜಯಶೀಲಾರಿಗೆ ಕಾಲ್ ಮಾಡಿದ ಮೇಲೆ ಮೂವರು ಬ್ರಹ್ಮಗಿರಿ ಕರೆ ಹೊರಟಿದ್ರು. ಇವರಿಗಿಂತ ಮುಂದಿದ್ದರೂ ಪ್ರಮೀಳಾ. ಇನ್ನೇನು ಬ್ರಹ್ಮಗಿರಿ ತಲುಪಲು ಮುಕ್ಕಾಲು ಗಂಟೆಯ ಪ್ರಯಾಣವಷ್ಟೇ ಇದ್ದದ್ದು. ಅಮ್ಮ, ಕಾಲೇಜಿಗೆ ಟೈಮ್ ಆಯಿತು, ತಿಂಡಿ ರೆಡಿನಾ ಕೂಗುತ್ತಲೇ ಬಂದಳು ಪ್ರಮೀಳಾ. ಅಮ್ಮ, ನನಗೂ ತಿಂಡಿ ಎನ್ನುತ್ತಾ ಬಂದ ಅರ್ಜುನ್. ಏನು ಹುಡುಗರೋ ಏನೋ, ಬೇಗ ಹೇಳಲ್ಲ, ಆಮೇಲೆ ಲೇಟಾಯಿತು ಅನ್ನೋದು ಎನ್ನುತ್ತಲೇ ಸಿಹಿ ಖಾರದ ಪೊಂಗಲ್ ಹಿಡಿದು ಬಂದರು ಭಾಗೀರಥಿ. ಅಮ್ಮ, ಎಕ್ಸಾಮ್ಸ್ ಮುಗ್ದಿದೆ, ಇವತ್ತು ರಿಸಲ್ಟ್ಸ್ ದಿನ, ನಾವು ಹೋಗ್ತಿರೋದು ರಿಸಲ್ಟ್ ನೋಡೋಕ್ಕೆ. ಏನೋ ಅಣ್ಣ, ಈ ವರ್ಷ ಪಾಸ್ ಆಗ್ತೀಯಾ ಹೇಗೆ? ಅಮ್ಮ ಬಡಿಸಿದ ಪೊಂಗಲ್ ತಿಂತ ಕೇಳಿದ್ಲು ಪ್ರಮೀಳಾ. ಲೇ ಕೋತಿ, ಪಾಸ್ ಆಗ್ತೀನಿ ಈ ಸರ್ತಿ, ತುಂಬ ಚೆನ್ನಾಗಿ ಬರೆದಿದ್ದೀನಿ ಅಂದ ಅರ್ಜುನ್ ಒಳ್ಳೆ ಹುಡುಗ, ಆದರೆ ಯಾಕೋ ವಿದ್ಯೆ ನೈವೇದ್ಯೆ. ಎಷ್ಟು ಓದಿದ್ರೂ ವಿದ್ಯೆ ತಲೆಗೆ ಹತ್ತುತ್ತಾ ಇರಲಿಲ್ಲ. ಮಿಕ್ಕೆಲ್ಲ ವಿಷಯಗಳಲ್ಲೂ ಮಹಾಬುದ್ಧಿವಂತ. ಭಾಗೀರಥಿ ಶ್ರೀಕಂಠ ಆಚಾರ್ ದಂಪತಿಗಳಿಗೆ 2 ಕಣ್ಣುಗಳಂತೆ 2 ಮಕ್ಕಳು. ಹಿರಿಯವನು ಮಗ ಅರ್ಜುನ್, ಕಿರಿಯವಳೇ ಮಗಳು ಪ್ರಮೀಳಾ. ಬ್ರಹ್ಮಗಿರಿಯ ಭ್ರಮರಾಂಬ ಅಮ್ಮನವರು ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ. ವಿಶ್ವಕರ್ಮ ಕುಲದವರಾದ ಶ್ರೀಕಂಠಾಚಾರ್ ದೇವರ ಸೃಷ್ಟಿ ಪೂಜೆಯಿಂದ ಹಿಡಿದು ಇಡೀ ದೇವಸ್ಥಾನದ ಉಸ್ತುವಾರಿ ಹೊಣೆ ಹೊತ್ತವರು ವಂಶ ಪಾರಂಪರ್ಯವಾಗಿ. ಅಮ್ಮನವರ ಬೆಳ್ಳಿ ಬಂಗಾರದ ವಿಗ್ರಹ ಮಾಡಿದ್ದು ಕೂಡ ಶ್ರೀಕಂಠ ಆಚಾರ್ ತಂದೆ ಶ್ಯಾಮಸುಂದರ ಆಚಾರ್. ಅಲ್ಲದೆ ವಂಶ ಪಾರಂಪರ್ಯವಾಗಿ ಬಂದಿದ್ದ ನಾಟಿ ವೈದ್ಯ, ಆಯುರ್ವೇದ್ಯ, ಹೋಮಿಯೋಪತಿಯಲ್ಲೂ ಸಿದ್ಧಹಸ್ತರು ಶ್ರೀಕಂಠಾಚಾರ್. ತುಂಬ ಶಿಸ್ತಿನ ಮನುಷ್ಯ. ಮನೆಯಲ್ಲಿ ಮಕ್ಕಳ ಜೊತೆ ಕೂಡ ಕಟ್ಟುನಿಟ್ಟಾಗಿ ಇರ್ತಾಯಿದ್ರು. ಮಕ್ಕಳ ಸಲಿಗೆ ಏನಿದ್ರು ಅಮ್ಮ ಭಾಗೀರಥಿಯ ಜೊತೆ, ಅಜ್ಜ ಶ್ಯಾಮಸುಂದರರ ಜೊತೆಗೆ. ಮಗ ಓದಿನಲ್ಲಿ ಹಿಂದುಳಿದಾಗ ಅವರೇನೂ ಬೇಸರ ಮಾಡಿಕೊಂಡಿರಲಿಲ್ಲ. ವಂಶ ಪಾರಂಪರ್ಯವಾಗಿ ಬಂದಿದ್ದ ವೈದ್ಯ ವೃತ್ತಿ, ಅಕ್ಕಸಾಲಿಗ ಕಸುಬು ಎರಡನ್ನ ಅಚ್ಚುಕಟ್ಟಾಗಿ ಕಲಿಯುತ್ತಿದ್ದ. ಜೀವನಕ್ಕೇನು ತೊಂದರೆ ಇರಲಿಲ್ಲ.
ಬಳುವಳಿಯಾಗಿ ಬಂದ ಆಸ್ತಿ ಇತ್ತು, ಕುಲಕಸುಬಿತ್ತು, ದೇವಸ್ಥಾನದಲ್ಲಿ ವಿಶೇಷ ಗೌರವವೂ ಇತ್ತು. ನೆಮ್ಮದಿಯ ಜೀವನಕ್ಕೆ ಅವಶ್ಯಕತೆಗಿಂತ ಹೆಚ್ಚಾಗಿ ಸಾಕಷ್ಟಿತ್ತು. ಮಕ್ಕಳಿಬ್ಬರು ತಿಂಡಿ ಮುಗಿಸಿ ಹೋದ ಬಳಿಕ ಶ್ರೀಕಂಠ ಆಚಾರ್ಯರು ತಮ್ಮ ವೈಯಕ್ತಿಕ ಕೋಣೆಯಿಂದ ಹೊರಗೆ ಬಂದರು. ಮಕ್ಕಳಿಬ್ಬರು ಕಾಲೇಜ್ಗೆ ಹೋದ್ರಾ? ಇವತ್ತವ್ರ ಪರೀಕ್ಷೆ ಫಲಿತಾಂಶ ಬರುತ್ತಲ್ವಾ ಅಂದರು ತಿಂಡಿಗೆ ಬಂದು ಕೂರುತ್ತಾ. ಹೌದು, ಹೋದ್ರು. ಅರ್ಜುನ್ ಮೇಲೆ ನಗ್ತಾ ಇದ್ರೂ ಒಳಗೆ ನೋವು ತಿಂತಿದ್ದಾನೆ. ನೀವು ಇಷ್ಟೆಲ್ಲ ವೈದ್ಯ ಮಾಡ್ತಿರಲ್ಲ, ಅವನಿಗೆ ಓದಿದ ವಿದ್ಯೆ ತಲೆಯಲ್ಲಿ ನೆನಪಲ್ಲಿರೋ ಹಾಗೆ ಏನಾದರೂ ಲೇಹ್ಯನೋ ಕಷಾಯನೋ ಮಾಡ್ಕೊಡೋಕ್ಕಾಗಲ್ವಾ? ನಮ್ಮ ಆಯುರ್ವೇದದಲ್ಲಿ ನೆನಪಿನ ಶಕ್ತಿ ಕಳ್ಕೊಂಡವರಿಗೆ ನೆನಪು ಮರಳಿ ಬರೋ ಅಂತ ಸಸ್ಯ ವೈದ್ಯ ಇರುವಾಗ ಇದ್ಯಾವ ಲೆಕ್ಕ? ಭಾಗೀರಥಿ ಮಗನ ಪರವಾಗಿ ಮಾತನಾಡಿದರು. ಅದು ಅವನಿಗೆ ಗೊತ್ತಲ್ವ ಮಾಡ್ಕೊಳ್ಳೋಕ್ಕೆ, ಹೇಳು ಎಂದರು ಶ್ರೀಕಂಠಾಚಾರ್. ಅವನೇ ಸ್ವವೈದ್ಯ ಮಾಡ್ಕೊಳ್ಳೋದು ಶ್ರೇಯಸ್ಸಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಿರೋದು ಎಂದರು ಭಾಗೀರಥಿ. ನೋಡ್ದ, ಪ್ರಶ್ನೆನೂ ನಿನ್ನಲ್ಲೇ ಇದೆ, ಉತ್ತರನೂ ನಿನ್ನಲ್ಲೇ ಇದೆ. ಒಂದು ಯೋಚಿಸು, ಓದಿದ್ದನ್ನು ಮರೆಯೋ ಅರ್ಜುನ ವೈದ್ಯನ ಮಾತ್ರ ಹೇಗೆ ನೆನ್ಪಿಟ್ಕೋತಾನೆ? ನಾನು ಯಾವತ್ತೋ ತೋರಿಸಿದ ಔಷಧಿ ಸಸ್ಯನ ಕೇಳು, ಬೇಕಾದರೆ ಇವತ್ತೂ ಹೇಳ್ತಾನೆ. ಎಲ್ಲ ಅವರವರು ಪಡ್ಕೊಂಡು ಬಂದದ್ದು. ವಿಧಾತನ ವಿಧಿ ಬರಹವನ್ನು ಮೀರಿ ನಾವು ಏನನ್ನೂ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಮಾಡಿದ್ರೆ ಸೃಷ್ಟಿಚಕ್ರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸದ ಹಾಗೆ. ಯಾವುದು ಕಾರಣ ಇಲ್ಲದೆ ಏನೂ ಆಗಲ್ಲ. ಹಣೆ ಬರಹ ಬರೆದ ಬ್ರಹ್ಮ ಕಾರಣವಿಲ್ಲದೆ ಏನೂ ಬರೆಯಲ್ಲ. ಔಷಧಿ ಸಸ್ಯಗಳು ನೆನಪಿರೋ ಅವನಿಗೆ ಪುಸ್ತಕದಲ್ಲಿರೋ ಅಕ್ಷರಗಳು ಯಾಕೆ ನೆನಪಿರಲ್ಲ? ಏನಾದರೂ ಕಾರಣ ಇರುತ್ತೆ. ಶ್ರೀಕಂಠ ಆಚಾರ್ಯರು ಹೇಳ್ತಾ ಇದ್ರೆ ಭಾಗೀರಥಿ ಕಿವಿ ಮುಚ್ಕೊಂಡೆ ಹಾಗೆ ನಟಿಸ್ತಾ, ಅಬ್ಬಪ್ಪ, ಸಾಕು ಮಾಡಿ ನಿಮ್ಮ ಪ್ರವಚನನ. ಒಂದು ಮಾತಿಗೆ ಎಷ್ಟುದ್ದ ಭಾಷಣ ಮಾಡ್ತೀರಾ? ಇನ್ನಷ್ಟು ಪೊಂಗಲ್ ಬಡಿಸ್ಲೇನು ಎಂದರು. ಕಾಳು ಮೆಣಸು ಜೀರಿಗೆ ಹದವಾಗಿ ಬೆರೆಸಿದ್ಯಾ? ನಾಲ್ಗೆಗೆ ರುಚಿಯಾಗಿದೆ, ಬಡಿಸು ಇನ್ನೂ ಸ್ವಲ್ಪ. ಹಾಗೆ ಮೇಲೆ ಇನ್ನೂ ಸ್ವಲ್ಪ ಕಾಯಿ ಹಾಲಾಕು ಎಂದರು ಆಚಾರ್ಯರು. ಅಡುಗೆ ಮನೆ ಕಡೆ ಹೋದ ಮಡದಿಯನ್ನೇ ನೋಡುತ್ತಿದ್ದರು ಶ್ರೀಕಂಠ ಆಚಾರ್ಯರು. ನೌವಾರಿ ಅಥವಾ ಕಚ್ಚೆ ರೀತಿಯಲ್ಲಿ ಉಟ್ಟ ಸೀರೆ, ಮೂಗಿನಲ್ಲಿ ಕೆಂಪು ಹರಳು, ಬಿಳಿ ಮುತ್ತುಗಳ ಬೇಸ್ರಿ. ಮದುವೆಯಾದ ಹೊಸದರಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಆಚಾರ್ಯರೇ ಮಾಡಿಕೊಟ್ಟಿದ್ದು. ಕಿವಿಯಲ್ಲಿ ಅಗಲವಾದ ಓಲೆ, ಕೈ ತುಂಬ ಬಳೆ, ಕಾಲಲ್ಲಿ ದಪ್ಪ ಕಾಲಂದಿಗೆಗಳು, ಕೊರಳಲ್ಲಿ ಮಾಂಗಲ್ಯ ಸರದ ಜೊತೆಗೆ ಕಾಸಿನ ಸರ, ಕಾಸಗಲ ಕುಂಕುಮ, ಕೆನ್ನೆಗೆ ಹಚ್ಚಿದ ಅರಿಶಿನ. ವಯಸ್ಸು 45 ದಾಟಿದ್ರೂ ಸದೃಢವಾಗಿ ಇದ್ದರು ಭಾಗೀರಥಿ. ಕೋಗಿಲೆಯಂಥ ಕಂಠ. ವೀಣೆ ಹಿಡಿದು ಹಾಡಲು ಕುಳಿತರೆ ಸಾಕ್ಷಾತ್ ಸಂಗೀತ ಸರಸ್ವತಿಯೇ ಅವರ ನಾಲಿಗೆ ಮೇಲೆ ನಲಿದಾಡುತ್ತಿದ್ದಳು. ಅಷ್ಟೇ ಅಲ್ಲದೆ ಭರತನಾಟ್ಯ ಪ್ರವೀಣೆ. ಮನೆಯಲ್ಲೇ ಹಾಡು ಹಸೆ ಹೇಳಿಕೊಂಡು ಕಲಿತಿದ್ದ ಸಂಗೀತ ಭರತನಾಟ್ಯವನ್ನು ನೀರೆರೆದು ಗುರುಗಳ ಬಳಿ ತರಬೇತಿ ಕೊಡಿಸಿ ಕಲಿಸಿದ್ದು ಮಾವ ಶ್ಯಾಮಸುಂದರ ಆಚಾರ್ಯರು. ಅವರು ಅಂಥ ಕಲಾ ಆರಾಧಕರು ಅವರು. ಅಷ್ಟೇ ಅಲ್ಲ, ಪಾಕಪ್ರವೀಣೆ ಕೂಡ. 7ನೇ ತರಗತಿಯವರೆಗೂ ಓದಿದ್ದ ಭಾಗೀರಥಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸ್ತಿದ್ರು. ಮನೆ ಕೆಲಸದಲ್ಲೂ ಎತ್ತಿದ ಕೈ. ಸೌದೆ ಒಲೆ ದೀಪದಂತೆ ಹೇಳಿದ ಮಾತು ಕೇಳಿಕೊಂಡು ಉರಿಯುತ್ತಿತ್ತು. ಅಡುಗೆ ಮನೆ ಹೊಗೆಯಾಡಿದ್ದೇ ಅಪರೂಪ. ಮನೆ ತುಂಬೆಲ್ಲ ಭಾಗೀರಥಿ ಖುದ್ದಾಗಿ ತಾವೇ ಮಾಡಿದ ಗೃಹಾಲಂಕಾರ ವಸ್ತುಗಳು ಮನೆಯ ಅಂದ ಹೆಚ್ಚಿಸಿದ್ವು. ಉಲ್ಲನ್ ಕ್ರೋಶ ಕಡ್ಡಿ ಹಿಡಿದು ಹಾಡೊಂದು ಗುನುಗಿಸುತ್ತಾ ಹೆಣಿಗೆ ಶುರು ಮಾಡಿದ್ರೆ ಮುಗಿಯಿತು. ಬೆರಳುಗಳು ಚಕಚಕನೆ ಹರಿದಾಡ್ತಾ ಇದ್ವು. ಏನು ಇದೇರೇನು ಇದೇ ಲೋಕದಲ್ಲಿ? ಮಡದಿ ಎಚ್ಚರಿಸಿದಾಗಲೇ ಶ್ರೀಕಂಠ ಆಚಾರ್ಯರಿಗೆ ಎಚ್ಚರವಾಗಿದ್ದು. ಅಪ್ಪಯ್ಯ ಎಲ್ಲೋದ್ರು? ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ. ಮತ್ತೊಮ್ಮೆ ಬಡಿಸಿದ ಪೊಂಗಲ್ ತಿಂತ ಕೇಳಿದ್ರು ಆಚಾರ್ಯರು. ನೀವು ಬೆಳಗ್ಗೆನೇ ಎದ್ದು ಯಾರೋ ರೋಗಿಗಳು ಬಂದರು, ಖಾಲಿ ಹೊಟ್ಟೆಯಲ್ಲಿ ಔಷಧಿ ಕೊಡಬೇಕು ಅಂತ ಕೋಣೆ ಸೇರಿಕೊಂಡ್ರೆ ಇನ್ನೇನು ತಿಳಿಯುತ್ತೆ? ಮಾವಯ್ಯ ಅಮ್ಮನವರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಅಂದರು ಭಾಗೀರಥಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ.